ನಾವು ಮುಂದುವರಿದು ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ಲೂಕನು ಹೀಗೆ ಬರೆಯುವಂತವನಾಗಿದ್ದಾನೆ. ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ ಎಂಬತಕ್ಕಂತ ಶೀರ್ಷಿಕೆಯಲ್ಲಿ ನಾವು ವಾಕ್ಯ ಸಂದೇಶವನ್ನ ಕೇಳುತ್ತಾ ಬಂದಿದ್ದೇವೆ. ಹಾಗಾದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾಕೆ ನಾವು ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಬೇಕೆಂಬತಕ್ಕಂಥ ಒಂದು ಪ್ರಶ್ನೆ ನಮ್ಮನ್ನ ಕಾಡುವಂತದ್ದಾಗಿದೆ. ಈ ಸತ್ಯವೇದದಲ್ಲಿ ಬರೆದಿರುವಂತಹ ಒಂದೊಂದು ವಿಷಯಗಳು ಕೂಡ ನಮ್ಮ ಆದರಣೆಗೋಸ್ಕರ ವಾಕ್ಯವು ನಮಗೆ ಸಂದೇಶವನ್ನು ಕೊಡುವಂತದ್ದಾಗಿದೆ. ವಾಕ್ಯ ಸಂದೇಶದ ಮೂಲಕವಾಗಿ ನಾವೆಲ್ಲರೂ ಕೂಡ ದೇವರನ್ನ ನಾವು ನೋಡುವಂತವರಾಗಿದ್ದೇವೆ ಮತ್ತು ಸತ್ಯವೇದದಲ್ಲಿ ಬರುವಂತಹ ಎಲ್ಲಾ ಪ್ರಿಯರು ಕೂಡ ನಮ್ಮ ಜೀವಿತಕ್ಕೆ ಅವರು ಮಾದರಿಯಾಗಿ ನಿಲ್ಲುವಂತವರಾಗಿದ್ದಾರೆ. ಒಂದು ವೇಳೆ ನಾವು ಈ ಲೋಕದಲ್ಲಿ ಒಳ್ಳೆಯವರಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತಗಳು ಹೇಗೆ ಇರ್ತವೆ, ನಾವು ದೇವರಿಂದ ದೂರವಿಟ್ಟು ಜೀವಿಸುವಾಗ ನಮ್ಮ ಜೀವಿತಗಳು ಹೇಗೆ ಇರ್ತವೆ ಅಂತಕ್ಕಂಥ ಎಲ್ಲಾ ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಮಗೆ ವಾಕ್ಯಗಳು ತಿಳಿಸುವಂತದ್ದಾಗಿದೆ. ಹಾಗಾಗಿ ನಾವು ವಾಕ್ಯಗಳನ್ನ ಯಾವಾಗಲೂ ಹಿಡಿದುಕೊಂಡು ಪ್ರಾರ್ಥನೆ ಮಾಡುವಂತವರಾಗಿರ್ತೇವೆ ಮತ್ತು ವಾಕ್ಯವೇ ದೇವರು ಎಂಬುದಾಗಿ ನಾವು ನಂಬಿದ್ದೇವೆ. ಆದಿಯಲ್ಲಿ ದೇವರು ಯಾಜಕರ ಮೂಲಕವಾಗಿ ಪ್ರವಾದಿಗಳ ಮೂಲಕವಾಗಿ ವಿಧ ವಿಧವಾದ ರೀತಿಯಲ್ಲಿ ಮಾತನಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ನಾವು ನೋಡುವಾಗ ಆತನು ಆ ಮನುಷ್ಯರ ಕೂಡ ನೇರವಾಗಿ ಮಾತನಾಡಿರುವುದನ್ನು ಕೂಡ ನಾವು ಸತ್ಯವೇದದಲ್ಲಿ ನೋಡಿದವರಂತಾಗಿದ್ದೇವೆ. ಈ ಒಂದು ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರು ನಮ್ಮೊಟ್ಟಿಗೆ ಹೇಗೆ ಮಾತನಾಡುತ್ತಾನೆ ಎಂಬುದಾಗಿ ಹೇಳುವಾಗ ಆತನು ನಮ್ಮೊಟ್ಟಿಗೆ ವಾಕ್ಯದ ಮೂಲಕವಾಗಿಯೇ ಮಾತನಾಡುವಂತವನಾಗಿದ್ದಾನೆ. ಹಾಗಾಗಿ ಈ ರಾತ್ರಿ ವೇಳೆ ನಾವು ಕೇಳುವಂತ ಈ ಸತ್ಯವೇದದ ವಾಕ್ಯವು ನಮ್ಮ ಜೀವಿತಕ್ಕೆ ಅದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುವಂತದ್ದಾಗಿರ್ತದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಯಾಕೆ ನಾವು ಲೋಟನ ಹೆಂಡತಿಯನ್ನ ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವಾಗ ನೋಡ್ರಿ, ಲೋಟನ ಹೆಂಡತಿಯು ಆಕೆ ಈ ಲೋಕಕ್ಕೆ ಸಾದೃಶ್ಯವಾಗಿದ್ದಾಳೆ. ಈ ಲೋಕದ ಸಂಗತಿಗಳಿಗೆ ಆಕೆ ಸಾದೃಶ್ಯವಾಗಿದ್ದಾಳೆ. ಅಂದ್ರೇನು, ಈ ಲೋಕದಲ್ಲಿ ನಡೆಯುವಂತಹ ಎಲ್ಲಾ ಘಟನೆಗಳು ಕೂಡ ನಮಗೆ ಬಹಳ ಕೂಲಂಕುಷವಾಗಿ ನಮಗೆ ತಿಳಿದದೆ. ಈ ಲೋಕವು ಅದರ ಸಂಗತಿಗಳು ಗತಿಸಿ ಹೋಗುತ್ತದೆ ಎಂಬತಕ್ಕಂಥ ಸತ್ಯವೂ ಕೂಡ ನಮಗೆ ಗೊತ್ತಿದೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಆದರಣೆ ಬೇಕು, ಬಲ ಬೇಕು, ಶಕ್ತಿ ಬೇಕು. ನಾವು ಕರ್ತನ ಮುಂದೆ ಮಗನಾಗಿ ಮಗಳಾಗಿ ಜೀವಿಸಬೇಕಾದರೆ ನಾವು ಕರ್ತನೊಟ್ಟಿಗೆ ನಾವು ಜೀವಿಸಬೇಕು. ಒಂದು ವೇಳೆ ನಾವು ಕರ್ತನನ್ನ ಬಿಟ್ಟು ಜೀವಿಸುವಾಗ ನಮ್ಮ ಜೀವಿತಕ್ಕೆ ಯಾವ ಬೆಲೆ, ಯಾವ ಅರ್ಥ ಇಲ್ಲದಂತಾಗುತ್ತದೆ. ಹಾಗಾಗಿ ಈ ಒಂದು ಕಷ್ಟಕರವಾದಂತ ಒಂದು ಪ್ರಪಂಚದಲ್ಲಿ ನಾವು ಜೀವಿಸುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಈ ಲೋಕದ ಯಾತ್ರೆಯಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮೊಟ್ಟಿಗೆ ಇರುವಾಗ ಮಾತ್ರ ನಾವು ಸುರಕ್ಷಿತವಾಗಿ ನಮ್ಮ ಗಮ್ಯತೆಯನ್ನ ಮುಟ್ಟಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಸತ್ಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ವಾಕ್ಯಾನುಸಾರವಾಗಿ ನಡೆಯುವಾಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದ ಮುಂದುಗಡೆ ಬಿಟ್ಟುಕೊಂಡವರಾಗಿ ಆತನ ಹಿಂದೆ ನಾವು ನಡೆಯುವಂತವರಾಗಿದ್ದೇವೆ. ಆತನು ನಮ್ಮೊಟ್ಟಿಗೆ ಹೇಗೆ ನಮ್ಮ ಪೂರ್ವಿಕರೊಟ್ಟಿಗೆ ಆತನು ವಿಧ ವಿಧವಾದ ರೀತಿಯಲ್ಲಿ ಹಗಲಲ್ಲಿ ಸೂರ್ಯನನ್ನು, ರಾತ್ರಿಯಲ್ಲಿ ಚಂದ್ರನನ್ನು ಅವರೊಟ್ಟಿಗೆ ನಡೆಸುತ್ತಾ ಬಂದನೋ ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ತಾನೇ ಮುಂದುಗಡೆ ನಡೆಯುವಾಗ ನಾವು ಆತನನ್ನು ಹಿಂಬಾಲಿಸಿ ಜೀವಿಸುವಾಗ ಕರ್ತನು ನಮ್ಮನ್ನ ಸರಿಯಾದಂತಹ ಆ ಒಂದು ಗಮ್ಯತೆಗೆ ನಮ್ಮನ್ನ ಸೇರಿಸುವಂತವನಾಗಿದ್ದಾನೆ. ಹಾಗಾಗಿ ಲೋಟನ ಹೆಂಡತಿಯನ್ನ ನಾವು ನೆನಪಿಗೆ ತಂದುಕೊಳ್ಳುವಾಗ ಈ ಲೋಕ ನಮ್ಮ ಮುಂದೆ ಬರುವಂತದ್ದಾಗಿದೆ. ಹಾಗಾದರೆ ಈ ಲೋಕದಲ್ಲಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಏನು ಬೇಕು ಮತ್ತು ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಂತಹ ಮೂಲ ಉದ್ದೇಶ ಏನು ಎಂಬುದನ್ನು ನಾವು ಇವತ್ತು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ನಾವು ದೇವರು ಮನುಷ್ಯನನ್ನ ಯಾಕೆ ಉಂಟು ಮಾಡಿದರೆ ಎಂಬತಕ್ಕಂಥ ವಿಷಯಕ್ಕೆ ನಾವು ಬರುವಾಗ ನಾವು ಆದಿಕಾಂಡಗಳ ಪುಸ್ತಕ
1ನೇ ಅಧ್ಯಾಯ 27 ಮತ್ತು 28ನೇ ವಚನ ನೋಡುವಾಗ ಅಲ್ಲಿ ನಮಗೆ ಸ್ಪಷ್ಟವಾದಂತಹ ಒಂದು ಆ ಸಂದೇಶ ನಮಗೆ ಸಿಕ್ಕುವಂತದ್ದಾಗಿದೆ. ಈ ಲೋಕದಲ್ಲಿ ದೇವರು ನಮ್ಮನ್ನ ಯಾಕೆ ಉಂಟು ಮಾಡಿದನು ಅನ್ನುವಂತ ಪ್ರಶ್ನೆಯನ್ನು ನಾವು ಹಾಕಿದಾಗ ಅಲ್ಲಿ ನಮಗೆ ಈ ರೀತಿಯಾಗಿ ಉತ್ತರ ಸಿಕ್ಕುವಂತದ್ದಾಗಿದೆ. ಆದಿಕಾಂಡಗಳ ಪುಸ್ತಕ ಜೆನೆಸಿಸ್ ಚಾಪ್ಟರ್ 1 ವರ್ಸ್ 27 to 28. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ನೋಡ್ರಿ, ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಅಂದ್ರೇನು? ದೇವರು ಸೃಷ್ಟಿಯ ಕಾರ್ಯಗಳನ್ನ ಮಾಡುವಾಗ ಎಲ್ಲವನ್ನ ಕೇವಲ ಬರೀ ಬಾಯಿ ಮಾತಿನಲ್ಲೇ ಸೃಷ್ಟಿ ಮಾಡಿದನು. ನೋಡ್ರಿ, ನಾವು ನೋಡ್ತೇವೆ ದೇವರು ಆ ಸಮುದ್ರದ ಎಲ್ಲಾ ಜೀವರಾಶಿಗಳು, ಎಲ್ಲಾ ಜೀವ ಜಂತುಗಳು ಅಥವಾ ಜೀವರಾಶಿಗಳು ಉಂಟಾಗಲಿ ಎಂಬುದಾಗಿ ಹೇಳಿದಂತ ನಂತರ ಹೇಳಿದ ತಕ್ಷಣವೇ ಸಮುದ್ರದ ನೀರಿನಲ್ಲಿರ್ತಕ್ಕಂಥ ಎಲ್ಲಾ ಜಲರಾಶಿಗಳು ಉಂಟಾದವು. ಉದಾಹರಣೆ ನೋಡ್ತೇವೆ, ನಾವು ಒಂದು ಮೀನನ್ನು ನೋಡುವಂತವರಾಗಿದ್ದೇವೆ. ದೇವರು ಒಂದು ಮೀನನ್ನು ಕೂಡ ಉಂಟು ಮಾಡಿದ್ದಾನೆ. ಆ ದೇವರು ಮೀನನ್ನು ಉಂಟು ಮಾಡಿದ್ದಾನೆ, ಅದು ಕೇವಲ ನೀರಿನಲ್ಲಿ ಮಾತ್ರ ವಾಸ ಮಾಡಲಿಕ್ಕೆ ಅದು ಅರ್ಹತೆಯನ್ನ ಪಡ್ಕೊಂಡಿದೆ. ಹೀಗಿರುವಾಗ ನಾವು ಆ ಮೀನನ್ನ ನೀರಿನಿಂದ ತೆಗೆದ ತಕ್ಷಣ ಅದೇನಾಗ್ತದೆ? ಅದು ಸಾಯುವಂತದ್ದಾಗಿರುತ್ತದೆ. ಅಂದ್ರೆ ಏನು? ಅದು ನೀರಿನಲ್ಲಿಯೇ ಜೀವಿಸಬೇಕು, ನೀರಿನಲ್ಲಿಯೇ ಹುಟ್ಟಿ ನೀರಿನಲ್ಲಿಯೇ ಜೀವಿಸಬೇಕು. ಅದು ಒಂದು ವೇಳೆ ಅದು ನೀರಿನಿಂದ ಹೊರಗೆ ಬಂದಾಗ ಅದು ಅದು ಸಾಯುವಂತದ್ದಾಗಿರುತ್ತದೆ. ಆ ಸತ್ಯ ನಮಗೆ ಗೊತ್ತಿದೆ. ಅದೇ ರೀತಿಯಾಗಿ ನಾವು ನೋಡ್ತೇವೆ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಗಿಡ ಮರಗಳನ್ನ ದೇವರು ಕೇವಲ ಬಾಯಿ ಮಾತಿನಿಂದಲೇ ಉಂಟು ಮಾಡಿದನು. ಭೂಮಿಯ ಮೇಲೆ ಎಲ್ಲಾ ವಿಧದ ಮರಗಳು ಉಂಟಾಗಲಿ, ಎಲ್ಲಾ ವಿಧವಾದ ಎಲ್ಲಾ ಜಾತಿಯ ಹಣ್ಣಿನ ಮರಗಳು ಉಂಟಾಗಲಿ ಎಂಬುದಾಗಿ ದೇವರು ತಾನೇ ಆಜ್ಞೆ ಕೊಟ್ಟ ತಕ್ಷಣ ಭೂಮಿಯ ಮೇಲೆ ಎಲ್ಲಾ ವಿಧವಾದಂತಹ ಸಸ್ಯಗಳು, ಮರಗಳು ಉಂಟಾದ ಎಂಬುದಾಗಿ ನಮ್ಗೆ ಗೊತ್ತಿದೆ. ಹಾಗೆ ನಾವು ಆ ಒಂದು ಮರವನ್ನ ಅಥವಾ ಆ ಸಸ್ಯವನ್ನ ಭೂಮಿಯಿಂದ ಬೇರ್ಪಡಿಸಿದಾಗ, ಭೂಮಿಯಿಂದ ನಾವು ಅದನ್ನು ತೆಗೆದಾಗ, ಅದರ ಬೇರು ಮೇಲಕ್ಕೆ ಬಂದಾಗ ಮರವು ಕೂಡ ಏನಾಗ್ತದೆ? ಸಾಯುವಂತದ್ದಾಗಿರುತ್ತದೆ. ಈ ಸತ್ಯ ನಮಗೆ ಗೊತ್ತಿದೆ. ಮೀನನ್ನ ನಾವು ನೀರಿನಿಂದ ತೆಗೆದಾಗ ಸಾಯ್ತದೆ, ಮತ್ತು ಆ ಮರವನ್ನು ನಾವು ಬೇರು ಸಹಿತ ತೆಗೆದಾಗ ಅದು ಕೂಡ ಒಣಗಿ ಹೋಗುವಂಥದ್ದು ನಮಗೆ ಗೊತ್ತಿರುವಂತದ್ದಾಗಿದೆ. ಹಾಗಾದರೆ ದೇವರು ನಮ್ಮನ್ನ ಸೃಷ್ಟಿ ಮಾಡುವುದರಿಂದ ನಾವು ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು ಅದನ್ನ. ಅಲ್ಲಿ ನಾವು ನೋಡುವಾಗ ದೇವರು ಮನುಷ್ಯನನ್ನ ತನ್ನ ಸ್ವಂತ ಸ್ವರೂಪದಲ್ಲಿ, ತನ್ನ ಸ್ವರೂಪಕ್ಕೆ ತಕ್ಕ ಹಾಗೆ ಉಂಟು ಮಾಡಿದಾಗ ಆತನು ಒಂದು ಗೊಂಬೆಯೋಪಾದಿಯಲ್ಲಿದ್ದನು. ಆತನು ಜೀವ ಶ್ವಾಸವನ್ನ ಊದಿದಾಗ ಆತನು ಬದುಕುವ ಪ್ರಾಣಿಯಾದನು ಎಂಬುದನ್ನು ನೋಡ್ತೇವೆ. ಅಂದ್ರೆ ಏನು? ದೇವರು ತನ್ನ ಜೀವ ಶ್ವಾಸವನ್ನೇ ನಮಗೆ ಕೊಟ್ಟಿದ್ದಾನೆ. ನನ್ನ ಪ್ರಿಯರೇ, ಹೀಗಿರುವಾಗ ಆ ಒಂದು ನಾವು ನೋಡುವಾಗ ಮನುಷ್ಯನು ದೇವರಿಂದ ಶ್ವಾಸವನ್ನ ಊದಿ ಆತನು ಉಂಟು ಮಾಡಿದಂತಕ್ಕಂಥ ಸತ್ಯ ನಮ್ಗೆ ಗೊತ್ತಿರುವುದರಿಂದ, ದೇವರ ಜೀವ ಶ್ವಾಸವು ನಮ್ಮೊಟ್ಟಿಗೆ ಇರುವುದರಿಂದ, ಒಂದು ವೇಳೆ ನಾವು ದೇವರಿಂದ ದೂರವಾದಾಗ, ಹೇಗೆ ನೀರಿನಿಂದ ಮೀನು ದೂರವಾದಾಗ ಸತ್ತು ಹೋಯಿತೋ, ಹೇಗೆ ಮಣ್ಣಿನಿಂದ ಭೂಮಿಯಿಂದ ಆ ಒಂದು ಮರ ಬೇರೆಯಾದಾಗ ಅದು ಒಣಗಿ ಹೋಯಿತೋ, ಅದೇ ಪ್ರಕಾರವಾಗಿ ದೇವರನ್ನ ನಾವು ಬಿಟ್ಟು ಜೀವಿಸುವಾಗ, ದೇವರೊಟ್ಟಿಗೆ ನಮ್ಮ ಸಂಬಂಧವನ್ನು ನಾವು ಕಳೆದುಕೊಳ್ಳುವಾಗ ನಾವು ಕೂಡ ಸತ್ತು ಹೋಗ್ತೇವೆ ಅಂತಕ್ಕಂಥ ಕನಿಷ್ಠ ಜ್ಞಾನ ಈ ಲೋಕದಲ್ಲಿ ಮನುಷ್ಯರಿಗೆ ಇಲ್ಲ. ಆ ಕನಿಷ್ಠ ಜ್ಞಾನ ಇರುವಂತದ್ದು ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ವಿಶ್ವಾಸಿಗಳಾಗಿ ನಾವು ಲೋಕದಿಂದ ಬೇರ್ಪಟ್ಟವರಾಗಿ, ಲೋಕಾನುಸಾರವಾಗಿ ಜೀವಿಸದೆ ನಾವು ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇರೋದ್ರಿಂದ ನಾವು ಈ ಲೋಕದಲ್ಲಿ ಸುರಕ್ಷಿತವಾಗಿ, ಸಮೃದ್ಧಿಯಾಗಿ ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ನನ್ನ ಪ್ರಿಯರೇ, ನಾವಿಲ್ಲಿ ನೋಡ್ತೇವೆ, ದೇವರು ಮನುಷ್ಯನನ್ನ ಉಂಟು ಮಾಡಿದಂತಹ ಮೂಲ ಉದ್ದೇಶ ಈ 27ನೇ ವಚನದಲ್ಲಿ, ಅಂದ್ರೆ ಆದಿಕಾಂಡಗಳ ಪುಸ್ತಕ 1 ಮತ್ತು 27, 28ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ ನಾವು, ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು,
ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಳ್ಳಿರಿ, ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಎಂದು ಹೇಳಿದನು. ನಾವು ನೋಡ್ತೇವೆ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ದೇವರು ಮನುಷ್ಯನನ್ನ ಉಂಟು ಮಾಡಿದಂತಹ ಮೂಲ ಉದ್ದೇಶ ಈ ಲೋಕದಲ್ಲಿ ನಾವು ಸಮೃದ್ಧಿಯಾಗಿ ಜೀವಿಸಬೇಕೆಂಬುದಾಗಿ. ಆ ಸಮೃದ್ಧಿಯಾಗಿ ಜೀವಿಸಬೇಕೆಂಬತಕ್ಕಂತ ಆಲೋಚನೆಯಲ್ಲಿ ದೇವರು ಮನುಷ್ಯನನ್ನ ಉಂಟು ಮಾಡಿದನು. ಅದೇ ರೀತಿಯಾಗಿ ನೋಡ್ತೇವೆ ನಾವು ವಚನ ಮೂರನೇ ಅಧ್ಯಾಯದ 17ನೇ ವಚನಕ್ಕೆ ನಾವು ಬಂದಾಗ, ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯ 17ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಅಂದ್ರೆ ಏನು? ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಮನುಷ್ಯನು ತನ್ನ ಅವಿಧೇಯತೆಯ ಫಲವಾಗಿ ಈ ಲೋಕಕ್ಕೆ ಶಾಪವನ್ನು ಆತನು ತಂದನು. ಆ ಶಾಪದ ನಿಮಿತ್ತವಾಗಿ ಈ ಲೋಕದಲ್ಲಿ ಏನಾಗಿದೆ? ಗಲಿಬಿಲಿ ಉಂಟಾಗಿದೆ, ಅಶಾಂತಿ ಉಂಟಾಗಿದೆ. ಲೋಕದ ಸಂಗತಿಗಳು ದೇವರು ಯಾವುದನ್ನ ಯಾವ ರೀತಿಯಾಗಿರಬೇಕೆಂಬುದಾಗಿ ಈ ಲೋಕವನ್ನು ಸೃಷ್ಟಿ ಮಾಡಿದನೋ ಆ ಪ್ರಕಾರವಾದ ಲೋಕ ನಾವು ಈ ದಿನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ದಿನ ನಾವುಗಳು ನೋಡ್ತಾ ಇರ್ತಕ್ಕಂಥ ಲೋಕ ಅದು ಭಯಂಕರವಾಗಿರ್ತಕ್ಕಂಥ, ದೇವರಿಂದ ಅದು ತಿರಸ್ಕರಿಸಲ್ಪಟ್ಟಂತ ಲೋಕವಾಗಿದೆ. ಹಾಗಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವಾಗಲೂ ಕೂಡ ಲೋಟನ ಹೆಂಡತಿಯನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕೆಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ, ಲೋಟನ ಹೆಂಡತಿ ಈ ಲೋಕಕ್ಕೆ ಆಕೆ ಸಾದೃಶ್ಯವಾಗಿದ್ದಾಳೆ. ಈ ಲೋಕದ ಸಂಗತಿಗಳಿಗೆ ಆಕೆ ಹತ್ತಿರವಾಗಿದ್ದಾಳೆ. ನಮಗೆಲ್ಲ ಗೊತ್ತಿದೆ. ಆಕೆ ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ಆಕೆ ಏನಾಗ್ತಾಳೆ? ಈ ಲೋಕದ ಆಸೆಗಳನ್ನು ಆಕೆ ತುಂಬಿಕೊಂಡಿದ್ದರಿಂದ ನಾವು ನೋಡ್ತೇವೆ, ಸೊದೋಮ್ ಗೊಮೋರ್ ಪಟ್ಟಣಕ್ಕೆ ಬೆಂಕಿ ಬಿದ್ದಾಗ ಆ ಸೊದೋಮ್ ಗೊಮೋರ್ ಪಟ್ಟಣವನ್ನ ದೇವರು ತಾನೇ ಅಬ್ರಹಾಮನ ಮೂಲಕವಾಗಿ ಆಶ್ರಯಿಸಬೇಕು ಎಂಬುದಾಗಿ ಮನಸ್ಸು ಮಾಡಿ ಲೋಟನನ್ನು, ಆತನ ಹೆಂಡತಿಯನ್ನು, ಆತನ 2 ಮಕ್ಕಳನ್ನ ನೀವು ಹಿಂತಿರುಗಿ ನೋಡದೆ ಹೋಗಿ ನಿಮ್ಮ ಜೀವವನ್ನ ಉಳಿಸಿಕೊಳ್ಳಿ ಎಂಬುದಾಗಿ ಹೇಳುವಾಗ ಲೋಟನು ಮತ್ತು ಅವನ ಮಕ್ಕಳು ಮುಂದೆ ಮುಂದೆ ಹೋದರು. ಆದರೆ ಲೋಟನ ಹೆಂಡತಿಯು ಆಕೆ ಏನ್ ಮಾಡ್ತಾಳೆ? ಈಗ ಆಕೆ ಲೋಕದ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನ ತುಂಬಿದವಳಾಗಿ, ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ ಇದಕ್ಕೆ ಆಕೆ ಬಿದ್ದವಳಾಗಿ, ದೇವರ ಮಾತಿಗೆ ಆಕೆ ಅವಿಧೇಯಳಾಗಿ, ಆಕೆ ಹಿಂತಿರುಗಿ ನೋಡಿ ಆಕೆ ಉಪ್ಪಿನ ಕಂಬವಾದಳು ಎಂಬುದಾಗಿ ನೋಡ್ತೇವೆ. ನಾವು ಸತ್ಯವೇದ ನೋಡ್ತೇವೆ. ನಾವು ಉಪ್ಪು ಒಂದು ಒಳ್ಳೆಯ ಪದಾರ್ಥವೇ, ಆದರೆ ಆ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾತರಿಂದ ರುಚಿ ಬಂದಿದೆ ಎಂಬುದಾಗಿ ನಾವು ಸತ್ಯವೇದ ನೋಡ್ತೇವೆ. ನಾವು ಒಂದು ವೇಳೆ ಆ ಉಪ್ಪು ಅದು ತಿಪ್ಪೆಗೆ ಹಾಕುವುದಕ್ಕೆ ಸಮವಾಗುತ್ತದೆ, ಅದು ತುಳಿಯಲಿಕ್ಕೆ ಸಮವಾಗ್ತದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ನನ್ನ ಪ್ರಿಯರೇ, ಈ ಲೋಕದಲ್ಲಿ ಇಲ್ಲಿವರೆಗೂ ಕೂಡ ಉಪ್ಪಿಗೆ ಆಲ್ಟರ್ನೇಟ್ ಆಗಿರ್ತಕ್ಕಂಥ ವಸ್ತುವನ್ನ ಯಾರು ಕೂಡ ತಯಾರು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಒಂದು ವೇಳೆ ಆ ಒಂದು ಸಿಹಿಗೆ ಆಲ್ಟರ್ನೇಟ್ ಆಗಿರ್ತಕ್ಕಂಥ ಸ್ಯಾಕ್ರಿನ್ ಅಂತಕ್ಕಂಥ ಪದಾರ್ಥವನ್ನ ಕಂಡು ಹಿಡಿದಿದ್ದಾರೆ. ಅದನ್ನು ನಾವು ಸಿಹಿಗೆ ಬದಲಾಗಿ ಅದನ್ನ ನಾವು ಉಪಯೋಗಿಸಬಹುದಾಗಿದೆ. ಆದರೆ ಉಪ್ಪಿಗೆ ಸರಿಸಮವಾಗಿರ್ತಕ್ಕಂಥ ಯಾವ ರುಚಿಕರವಾದ ಪದಾರ್ಥವನ್ನ ಕೂಡ ಇದುವರೆಗೂ ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾದರೆ ಸತ್ಯವೇದದ ಪ್ರಕಾರವಾಗಿ ಉಪ್ಪು ಎನ್ನುವಂಥದ್ದು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ. ಹೀಗಿರುವಾಗ ಆಕೆ ಉಪ್ಪಿನ ಕಂಬವಾದಳು. ಯಾವ ಉಪ್ಪಿನ ಕಂಬವಾದಳು? ಆಕೆ ಕೆಲಸಕ್ಕೆ ಬಾರದಂತ ಉಪ್ಪಿನ ಕಂಬವಾದಳು. ಆ ಉಪ್ಪಿನಿಂದ ಯಾವುದೇ ಪ್ರಯೋಜನವಿಲ್ಲ. ಆ ಉಪ್ಪಿನ ಕಂಬದಿಂದ ಯಾರಿಗೂ ಕೂಡ ಪ್ರಯೋಜನವಿಲ್ಲ. ಹಾಗಾಗಿ ಆಕೆ ಉಪ್ಪಿನ ಕಂಬವಾದಳು ಎಂಬುದನ್ನು ನೋಡ್ತೇವೆ. ನಾವು ದೇವರನ್ನ ಬಿಟ್ಟು ದೇವರಿಗೆ ವಿರುದ್ಧವಾಗಿ ನಾವು ಜೀವಿಸುವಾಗ ಅದೇ ರೀತಿಯಲ್ಲಿ ನಾವು ಕೂಡ ಪ್ರಯೋಜನಕ್ಕೆ ಬಾರದಂತಹ ವ್ಯಕ್ತಿಗಳಾಗಿ ಈ ಲೋಕದಲ್ಲಿ ನಾವು ಹೊರಹೊಮ್ಮುವಂತವರಾಗಿದ್ದೇವೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ
ದೇವರೊಟ್ಟಿಗೆ ನಮ್ಮ ಸಂಬಂಧವನ್ನ ಇಟ್ಟುಕೊಂಡವರಾಗಿ, ದೇವರ ಮಗನಾಗಿ, ದೇವರ ಮಗಳಾಗಿ ನಾವು ಜೀವಿಸಿ, ದೇವರಿಂದ ಬರುವಂತ ಆಶೀರ್ವಾದವನ್ನು ನಾವು ಹೊಂದಿಕೊಂಡವರಾಗಿ, ಈ ಲೋಕವನ್ನ ನಾವು ತುಂಬಿಕೊಂಡವರಾಗಿ, ಸಮೃದ್ಧಿಯಾಗಿ ನಾವು ಜೀವಿಸಬೇಕಾದರೆ ದೇವರೊಟ್ಟಿಗೆ ನಾವು ಜೀವಿಸಬೇಕು. ದೇವರೊಟ್ಟಿಗೆ ನಮ್ಮ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ನನ್ನ ಪ್ರಿಯರೇ, ಈ ದಿನಮಾನಗಳನ್ನು ನೋಡುವಾಗ ಹಾಗಾಗಿ ನಾವು ನೋಡ್ತೇವೆ, ಸತ್ಯವೇದ ಹೇಳಿದ ಪ್ರಕಾರವಾಗಿ ನಿನ್ನಿಂದ ಈ ಲೋಕಕ್ಕೆ ಶಾಪ ಬಂತು ಎಂಬುದಾಗಿ ಹೇಳುವಾಗ, ಆ ಶಾಪದ ಮೂಲಕವಾಗಿ ಈ ಲೋಕದಲ್ಲಿ ಎಲ್ಲಾ ಪಾಪದ ಕಾರ್ಯಗಳು ಉಂಟಾದವು. ಹಾಗಾಗಿ ಮೊದಲನೇದಾಗಿ ಈ ಲೋಕಕ್ಕೆ ಶಾಪ ಬಂದಂಥದ್ದು, ಪಾಪ ಬಂದಂಥದ್ದು ನಮ್ಮ ಹಿರಿಯರಾಗಿರ್ತಕ್ಕಂತಹ ಆದಾಮ ಮತ್ತು ಅವಳಿಂದ ಆಗ್ತಕ್ಕಂಥ ಸತ್ಯ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ಈ ದಿನಗಳಲ್ಲಿ ಈ ಹೊಸ ಒಡಂಬಡಿಕೆಯ ಕಾಲದ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ನಾವು ಜೀವಿಸುವಾಗ, ಲೋಕವನ್ನು ನಾವು ಒಂದು ಸಾರಿ ಅವಲೋಕಿಸುವಾಗ, ಈ ಲೋಕವು ಸಂಪೂರ್ಣವಾಗಿ ತಳಮಳದಿಂದ ಕೂಡಿದೆ. ಹಾಗಾದರೆ ಈ ಲೋಕದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಎಲ್ಲಾ ಜನರಿಗೂ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಯಾವುದೆಂಬುದಾಗಿ ಹೇಳುವಾಗ ಅದು ಸಮಾಧಾನವೇ ಆಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಸಮಾಧಾನ ಬೇಕು. ಸಮಾಧಾನ ಇಲ್ಲದೆ ನಾವು ಜೀವಿಸುವಾಗ ಖಂಡಿತವಾಗಿ ಕೂಡ ನಾವು ಈ ಲೋಕದಲ್ಲಿ ನೆಮ್ಮದಿಯಿಂದ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಈ ದಿನಮಾನಗಳಲ್ಲಿ ಮನುಷ್ಯನು ಬೇಕಾದಷ್ಟು ಸಂಪಾದನೆ ಮಾಡುವಂತಹ ದಾರಿಯನ್ನು ಆತನು ಹುಡುಕಿಕೊಂಡಿದ್ದಾನೆ. ಆತನಿಗೆ ಸಂಪಾದನೆಯ ಮಾರ್ಗಗಳಿವೆ. ಆತನು ಏನೆಲ್ಲವನ್ನ ಆತನು ತಯಾರು ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾನೆ. ಆದರೆ ಆತನಿಗೆ ಬೇಕಾದಂತಹ ಸಮಾಧಾನವನ್ನ ಆತನಿಗೆ ತನ್ನಿಂದ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂತಕ್ಕಂಥ ಸತ್ಯ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಹಾಗಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಕೂಡ ಎಷ್ಟೋ ಸಾರಿ ದೇವರ ವಾಕ್ಯಾನುಸಾರವಾಗಿರ್ತಕ್ಕಂಥ ಸಮಾಧಾನವನ್ನು ಹೊಂದಲೊಲ್ಲದೆ ಈ ಲೋಕದ ಪದ್ಧತಿಯ ಪ್ರಕಾರವಾಗಿ ನಾವು ಜೀವಿಸಿ, ಈ ಲೋಕವನ್ನು ನಾವು ಎಷ್ಟೋ ಜನರು ಈ ಲೋಕವನ್ನು ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ಘಟನೆಗಳನ್ನು ನಾವು ನೋಡಿದ್ದೇವೆ. ನಾವು ನೋಡ್ತೇವೆ, ಕರ್ತನಾದಂಥ ಯೇಸು ಕ್ರಿಸ್ತರು ತಾನೇ ಈ ಲೋಕದಲ್ಲಿರುವಾಗ ಆತನ ಶಿಷ್ಯರು ಆತನೊಟ್ಟಿಗೆ ಇದ್ದರು. ಹೀಗಿರುವಾಗ ಒಂದು ದಿನ ಏನಾಗ್ತಿ, ಈಗ ಕರ್ತನಾದ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದರು. ಆ ಶಿಲುಬೆಗೆ ಹಾಕಿದಾಗ ಏನಾಯ್ತು, ಈಗ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲ. ಆ ಶಿಷ್ಯರಿಗೆ ಏನಾಗಿದೆ, ಈಗ ಮೊದಲನೇದಾಗಿ ಆ ರೋಮ್ ಚಕ್ರಾಧಿಪತಿಗಳ ಭಯ ಉಂಟಾಗಿದೆ. ಆ ಭಯದ ನಿಮಿತ್ತವಾಗಿ ಅವ್ರೇನ್ ಮಾಡ್ತಿದ್ದಾರೆ, ಈಗ ಅವ್ರಿಗೆ ದಿಕ್ಕು ಕಾಣದಂತಾಗಿದೆ. ಅವ್ರಿಗೆ ಏನ್ ಮಾಡ್ಬೇಕೆಂಬುದಾಗಿ ಅರ್ಥವಾಗ್ತಾ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಜೊತೆಗಿದ್ದನು. ಆ ಯೇಸು ಕ್ರಿಸ್ತನ ಜೊತೆಗಿರುವಾಗ ಅವ್ರಿಗೆ ಒಳ್ಳೆಯ ಊಟ ಸಿಗ್ತಾ ಇತ್ತು, ಒಳ್ಳೆಯ ಮರ್ಯಾದೆ ಸಿಗ್ತಾ ಇತ್ತು. ಹೀಗಿರುವಾಗ ಒಂದು ದಿನ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲದೆ ಹೋಗುವಾಗ ಅವರಿಗೆ ಚಿಂತೆ ಉಂಟಾಯಿತು. ನನ್ನ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅವರಿಗೆ ಸೂಕ್ಷ್ಮವಾಗಿ ಈ ಲೋಕದಲ್ಲಿ ಇರುವಾಗ ಆತನು ಅವರಿಗೆ ತಿಳಿಸಿಕೊಟ್ಟಿದ್ದನು, ನಾನು ಬಂದು ನಿಮ್ಮನ್ನ ಕರಕೊಂಡು ಹೋಗುತ್ತೇನೆ, ನಾನು ಈ ಲೋಕದಲ್ಲಿ ಮರಣವನ್ನು ಹೊಂದುತ್ತೇನೆ, 3ನೇ ದಿನದಲ್ಲಿ ಎದ್ದು ಬರ್ತೇನೆ ಅಂತಕ್ಕಂಥ ಸತ್ಯವನ್ನ ಅವರಿಗೆ ಹೇಳಿದಾಗ್ಯೂ ಕೂಡ ಅವರು ಸಂಪೂರ್ಣವಾಗಿ ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳನ್ನ ಅವರು ಮರೆತು ಬಿಟ್ಟರು. ಹೀಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ಸತ್ತು 3 ದಿನಗಳ ಕಾಲ ಆಗಿದೆ. ಅದಾದ ನಂತರ ಆ ಶಿಷ್ಯರು ಎಲ್ಲರೂ ಕೂಡ ರೋಮ್ ಸಾಮ್ರಾಜ್ಯದ ಭಯದಿಂದ ಅವರೆಲ್ಲರೂ ಕೂಡ ಒಂದು ಮನೆಯಲ್ಲಿ ಗುಟ್ಟಾಗಿ ಸೇರಿಕೊಂಡು ಭಯದಿಂದ ಅವರು ಆ ಒಂದು ಮನೆಯ ಅಗುಳಿಯನ್ನು ಹಾಕಿಕೊಂಡು ಅವರು ಅಡಗಿ ಕುಳಿತುಕೊಂಡಿದ್ದಾರೆ. ಅಡಗಿ ಕುಳಿತುಕೊಂಡಾಗ ಕರ್ತನಾದಂತ ಯೇಸು ಕ್ರಿಸ್ತನು ಅಲ್ಲಿ ಪ್ರತ್ಯಕ್ಷನಾದನು. ಅದನ್ನು ನಾವು ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನ ಓದ್ತೇವೆ ನಾವು. ಅಲ್ಲಿ ನಾವು ನೋಡುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಅವರ ನಡುವೆ ಪ್ರತ್ಯಕ್ಷನಾಗಿ ಅವರೊಟ್ಟಿಗೆ ಅವನು ಮಾತನಾಡಿ ನಿಮಗೆ ಶುಭವಾಗಲಿ ಎಂಬುದಾಗಿ ಅರಸಿದನು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದನು. ನನ್ನ ಪ್ರಿಯರೇ, ಹಾಗಾದರೆ ಆ ಸಂದರ್ಭದಲ್ಲಿ ಶಿಷ್ಯರಿಗೆ ಸಮಾಧಾನವಿರಲಿಲ್ಲ. ಅವರಿಗೆ ತಳಮಳವಿತ್ತು, ಅವರಿಗೆ ಭಯವಿತ್ತು. ಆ ಭಯವನ್ನ ಹೋಗಲಾಡಿಸುವ ಸಲುವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಅವರನ್ನ ಸಮಾಧಾನದಿಂದ ಬಲಪಡಿಸಿದನು. ಅವರು ಆ ಕ್ಷಣದಲ್ಲಿ ಬಲ ಹೊಂದಿದರು. ಆ ಕ್ಷಣದಲ್ಲಿ ಬಲ ಹೊಂದಿದಂತಹ ಶಿಷ್ಯರು ಮತ್ತೆ ನಾವು ಅದೇ
ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಮುಂಜಾನೆ ಎದ್ದು ಪೇತ್ರನು ತಾನೇ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿದಂತ ಎಲ್ಲಾ ವಿಷಯಗಳನ್ನ ಮರೆತು, ಕರ್ತನಾದಂತ ಯೇಸು ಕ್ರಿಸ್ತನು ಕೊಟ್ಟಂತ ಸಮಾಧಾನವನ್ನು ಮರೆತು ಆತ ಏನ್ ಮಾಡ್ದ? ಈಗ ಮೊದಲನೇದಾಗಿ ಮೀನು ಹಿಡಿಯಲಿಕ್ಕೆ ಆತನು ಬಲೆಯನ್ನ ತೆಗೆದುಕೊಂಡು ಹೊರಟನು. ಯಾವಾಗ ಹಿರಿಯನಾಗಿರ್ತಕ್ಕಂತಹ ಸೀಮೋನನು ಬಲೆಯನ್ನು ಹಿಡಿದುಕೊಂಡು ಹೊರಟನೋ, ಅವನ ಜೊತೆಗಿದ್ದಂತ ಅವನ ತಮ್ಮಿಂದರು, ಅವನ ಶಿಷ್ಯರು ಕೂಡ ಏನ್ ಮಾಡಿದ್ರು? ಈಗ ಅವನನ್ನೇ ಹಿಂಬಾಲಿಸಿದರು. ಅವರು ಕೂಡ ಏನ್ ಮಾಡ್ತಾರೆ? ಈಗ ಮೀನು ಹಿಡಿಯಲಿಕ್ಕೆ ಹೊರಟೋದ್ರು. ನನ್ನ ಪ್ರಿಯರೇ, ಇದು ನಮ್ಗೆ ಏನ್ ತೋರಿಸ್ತದೆ? ಈ ಲೋಕದಲ್ಲಿ ನಾವು ಎಷ್ಟೇ ರೀತಿಯಲ್ಲಿ ವಾಕ್ಯಗಳನ್ನ ಕೇಳಿದಾಗ್ಯೂ ಕೂಡ, ಎಷ್ಟೇ ರೀತಿಯಲ್ಲಿ ನಾವು ವಾಕ್ಯಗಳನ್ನು ಓದಿದಾಗ್ಯೂ ಕೂಡ, ಪ್ರಾರ್ಥನೆ ಮಾಡಿದಾಗ್ಯೂ ಕೂಡ, ಸಂದರ್ಭಗಳು ಬಂದಾಗ ನಾವು ಬದಲಾಗ್ತೇವೆ. ಸಂದರ್ಭಗಳು ಬಂದಾಗ ನಾವು ಏನ್ ಮಾಡ್ತೇವೆ? ನಾವು ದೇವರ ವಾಕ್ಯವನ್ನು ಮೀರಿ ನಾವು ಜೀವಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ನಾವು ಯೆಶಾಯನು ಬರೆದ ಸುವಾರ್ತೆ, ಯೆಶಾಯನು ಬರೆದ ಗ್ರಂಥ 30ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ಇಸ್ರೇಲರ ಗತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ, ಯೆಶಾಯನು ಬರೀತಾನೆ, ಫರೋಹನ ಆಶ್ರಯದಿಂದ ನಿಮಗೆ ನಾಚಿಕೆ, ಐಗುಪ್ತವನ್ನು ಮರೆ ಹೋಗುವುದರಿಂದ ನಿಮಗೆ ಅವಮಾನ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಫರೋಹನು ಆತನು ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆ. ಫರೋಹನು ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆ. ಐಗುಪ್ತ ದೇಶ ಈ ಲೋಕಕ್ಕೆ ಸಾದೃಶ್ಯವಾಗಿದೆ. ಅಂದ್ರೇನು? ನೀವು ನಿಮಗೆ ಉಪಕಾರ ಮಾಡಿದಂತ ಸೃಷ್ಟಿಕರ್ತನನ್ನ ಮರೆತು ಬಿಟ್ಟು, ಸೃಷ್ಟಿಕರ್ತನನ್ನ ನೆನೆಸದೆ, ನೀವು ನನ್ನ ಕರ್ತನಾದಂತ ದೇವರು ನಿಮ್ಮನ್ನ ಆ ಒಂದು ಶಾಪದ ಕೂಪವಾಗಿದ್ದಂತಹ ಐಗುಪ್ತ ದೇಶದಿಂದ ಕರಕೊಂಡು ಬಂದು ಆತನು ವಾಗ್ದತ್ತ ದೇಶವನ್ನ ಸೇರಿಸಬೇಕೆಂಬುದಾಗಿ ನಿಮ್ಮನ್ನ ಅಷ್ಟು ಆಸೆಯಿಂದ ನಿಮ್ಮನ್ನ ಕರಕೊಂಡು ಬಂದರೆ, ನೀವು ಮತ್ತೆ ಮತ್ತೆ ಏನ್ ಮಾಡ್ತಾ ಇದ್ದೀರಿ? ನೀವು ಐಗುಪ್ತ ದೇಶವನ್ನೇ ನೆನೆಸ್ಕೊಳ್ತಾ ಇದ್ದೀರಿ. ಅವ್ರು ಹೇಳ್ತಾ ಇದ್ದಾರೆ, ಐಗುಪ್ತ ದೇಶದಲ್ಲಿದ್ದಾಗ ನಾವು ನೀರುಳ್ಳಿ, ಸೌತೆಕಾಯಿ, ಕರುಬುಜ ಇವೆಲ್ಲವನ್ನು ನಾವು ತಿಂತಾ ಇದ್ದೀವಿ. ನಾವು ಯಥೇಚ್ಛವಂತ ಮಾಂಸವನ್ನು ನಾವು ತಿಂತಾ ಇದ್ದೀವಿ ಎಂಬುದಾಗಿ ಅವರು ಐಗುಪ್ತ ದೇಶವನ್ನು ನೆನೆಸ್ಕೊತಾ ಇದ್ದಾರೆ. ಪ್ರಿಯರೇ, ನಮಗೆಲ್ಲ ಗೊತ್ತಿದೆ, ಐಗುಪ್ತ ದೇಶದಲ್ಲಿ ಅವರಿಗೆ ತಿನ್ನಲಿಕ್ಕೂ ಕೂಡ ಆಹಾರ ಇರಲಿಲ್ಲ. ಕಠಿಣವಾದಂತ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಈಗಿದ್ದರೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ? ಇಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ದೇವದೂತರು ಮಾತ್ರವೇ ಸೇವಿಸಬಹುದಾಗಿದ್ದಂತಹ ಮನ್ನವನ್ನ ಸೇವಿಸುತ್ತಾ ಸಂತೋಷವುಳ್ಳವರಾಗಿ ಅವರು ಜೀವಿಸದೆ ಅವರು ಅದೇ ಐಗುಪ್ತ ದೇಶವನ್ನು ಅವರು ನೆನೆಸ್ಕೋತಾ ಇದ್ದಾರೆ. ಅಂದ್ರೇನು? ಅವರಿಗೆ ಅವರ ಕಷ್ಟಗಳು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಬದಲಿಗೆ ಅವರು ಆ ಕಠಿಣವಾಗಿರ್ತಕ್ಕಂಥ ದಿನಗಳನ್ನೇ ನೆನೆಸ್ಕೊಂಡು ಅದರಲ್ಲೇ ನಾವು ಸಂತೋಷ ಪಡಬೇಕೆಂಬುದಾಗಿ ಅವರು ಬಯಸ್ತಾ ಇದ್ದಾರೆ. ಅದನ್ನೇ ತಾನೇ ಇಲ್ಲಿ ನಾವು ನೋಡ್ತೇವೆ. ನಾವು ಯೆಶಾಯನು ಬರೆದ ಗ್ರಂಥ 30ನೇ ಅಧ್ಯಾಯಕ್ಕೆ ನಾವು ಬರುವಾಗ, ನೀವು ಫರೋಹನ ಕುದುರೆಗಳನ್ನ ನೀವು ಆತುಕೊಂಡದರಿಂದ, ಅಂದ್ರೇನು? ಫರೋಹನ ಮೇಲೆ ಅವರಿಗೆ ನಂಬಿಕೆ ಹೆಚ್ಚಾಗಿದೆ. ಸೃಷ್ಟಿಕರ್ತನಾಗಿರ್ತಕ್ಕಂಥ ತನ್ನ ದೇವರನ್ನ ಬಿಟ್ಟು, ನೋಡ್ರಿ, ಅವರ ಮುಂದೆ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸಿದ್ದಾನೆ, ಅನೇಕ ಸೂಚಕ ಕಾರ್ಯಗಳನ್ನು ನಡೆಸಿದ್ದಾನೆ. ಆ ಒಂದು ಮರಳುಗಾಡಿನಲ್ಲಿ ಆತನು ತಾನೇ ಮುಂದಾಗಿ ನಿಂತು, ಆತನೇ ಬಂಡೆಯಾಗಿ ನಿಂತು ಅವರಿಗೆ ಕುಡಿಯೋದಿಕ್ಕೆ ಜೀವಕರವಾಗಿರ್ತಕ್ಕಂತಹ ಸಿಹಿಯಾದಂತ ನೀರನ್ನ ಆತನು ಅವರಿಗೆ ಕೊಟ್ಟನು. ಅವರು ಆ ನೀರನ್ನ ಕುಡಿದಾಗ್ಯೂ ಕೂಡ, ಆ ನೀರನ್ನ ಕುಡಿದು ಸಂತೃಪ್ತರಾದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಪ್ರಾಣದಿಂದ ಆತನನ್ನು ಅವರು ಸೇವಿಸಲಿಲ್ಲ. ನೀರನ್ನ ಕುಡಿದ ತಕ್ಷಣ ಅವರಿಗೆ ಸಂತೋಷ ಉಂಟಾಯಿತು. ಅಯ್ಯೋ, ನಮ್ಮ ದೇವರು ಎಂತ ಅದ್ಭುತ ಸ್ವರೂಪನು ಎಂಬುದಾಗಿ ಹೇಳಿದನು. ಮತ್ತೆ ಮಾರನೆಗೆ ಅವರು ಮತ್ತೊಂದು ವಿವಾದವನ್ನು ತಂದರು. ನಿನ್ನ ದೇವರು ನಮಗೆ ಮಾಂಸಾಹಾರ ಕೊಡೋ ಶಕ್ತನೋ? ಇದು ಈ ರೀತಿಯಾಗಿ ಅವರು ದೇವರು ಅವರೇನ್ ಮಾಡಿದ್ರು? ಐಗುಪ್ತರು ಈ ರೀತಿಯಾಗಿ ಇಸ್ರೇಲರು ನನ್ನ ದೇವರನ್ನ ರೇಗಿಸಿದರು. ನನ್ನ ಪ್ರಿಯರೇ, ಹಾಗಾಗಿ ನಾವು ನೋಡ್ತೇವೆ, ಮೋಶೆ, ಐಗುಪ್ತರ ರಾಹುತರು ನಮ್ಮ ಹಿಂದೆ ಬರ್ತಾ ಇದ್ದಾರೆ,
ನೀನು ನಮ್ಮನ್ನು ಇಲ್ಲಿ ಸಮಾಧಿ ಮಾಡಲಿಕ್ಕೆ ಕರ್ಕೊಂಡು ಬಂದಿದೆಯಾ ಎಂಬುದಾಗಿ ಹೇಳುವಾಗ ನನ್ನ ದೇವರನ್ನ ಶಕ್ತಿಯ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಅದನ್ನೇ ತಾನೇ ನಾವು ಇಲ್ಲಿ ನೋಡ್ತೇವೆ. ನೀವು ಫರೋಹನನ್ನ ಆಶ್ರಯಿಸಿಕೊಂಡಿರುವುದರಿಂದ, ನೀವು ಫರೋಹನ ಕುದುರೆಗಳನ್ನು ನೀವು ನಂಬಿರುವುದರಿಂದ ನಿಮಗೆ ಅಪಜಯ, ನಿಮಗೆ ನಾಚಿಕೆ. ನೀವು ಈ ಐಗುಪ್ತ ದೇಶವನ್ನ ನೆನೆಸಿಕೊಳ್ತಾ ಇರೋದ್ರಿಂದ ನಿಮಗೆ ಅವಮಾನ ಎಂಬುದಾಗಿ ಯೆಶಾಯನು ಇಲ್ಲಿ ಇಸ್ರಾಯೇಲರನ್ನ ಕುರಿತು ತಿಳಿಸುವಂತವನಾಗಿದ್ದಾನೆ. ನನ್ನ ಪ್ರಿಯರೇ, ನಾವು ಕೂಡ ಈ ದಿನಗಳಲ್ಲಿ ವಿಶ್ವಾಸಿಗಳೆಂಬುದಾಗಿ ಹೇಳಿಕೊಂಡು, ದೇವರ ಮಕ್ಕಳೆಂಬುದಾಗಿ ಹೇಳಿಕೊಂಡು, ನಾವು ಕೂಡ ಫರೋಹನನ್ನ ನಾವು ಆತುಕೊಂಡವರಾದರೆ, ಫರೋಹನ ಶಕ್ತಿಯನ್ನು ನಾವು ಆತುಕೊಳ್ಳುವಂತದ್ದಾದ್ರೇನು, ಈ ಲೋಕದಲ್ಲಿ ಸೈತಾನನ ಶಕ್ತಿಗೆ ನಾವು ಬೆಲೆ ಕೊಡುವಂತದ್ದಾದರೆ, ಈ ಲೋಕಕ್ಕೆ ನಾವು ಬೆಲೆ ಕೊಡುವಂತದ್ದಾದರೆ ನಮಗೆ ನಾಚಿಕೆ ಉಂಟಾಗ್ತದೆ, ನಮಗೆ ಅವಮಾನ ಉಂಟಾಗ್ತದೆ. ಇದನ್ನೇ ತಾಯಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಪೇತ್ರನೇನೋ ಮೀನು ಹಿಡಿಯಲು ಹೊರಟನು, ಅವನ ಜೊತೆಗೆ ಅವನ ಸಹೋದರರು ಕೂಡ ಮೀನು ಹಿಡಿಯಕ್ಕೆ ಹೊರಟಿದ್ದಾರೆ. ಕಳೆದ ರಾತ್ರಿ ತಾನೇ ಅವರು ಕರ್ತನಾದ ಯೇಸು ಕ್ರಿಸ್ತನಿಂದ ಸಮಾಧಾನವನ್ನು ಹೊಂದಿದ್ದಾರೆ. ಆದರೆ ಆ ಸಮಾಧಾನವನ್ನು ಅವರೊಟ್ಟಿಗೆ ಒತ್ತುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಾವು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಉತ್ತರ ಇದೆ. ನಾವು ಅಲ್ಲಿ ನೋಡ್ತೇವೆ, ಆ ಒಂದು ಶಿಷ್ಯರು ಅವರು ಎಮ್ಮಾಹು ಎಂತಕ್ಕಂಥ ಸ್ಥಳದಲ್ಲಿ ಹೋಗ್ತಾ ಇರಬೇಕಾದಾಗ ಕರ್ತನಾದಂತ ಯೇಸು ಕ್ರಿಸ್ತನು ಅಲ್ಲಿ ಪ್ರತ್ಯಕ್ಷನಾದನು. ಅವರೊಟ್ಟಿಗೆ ನಡೀತಾ ಬರ್ತಾ ಇದ್ದಾನೆ. ಅವರೊಟ್ಟಿಗೆ ನಡೀತಾ ಇದ್ರು ಕೂಡ ಅವರಿಗೆ ಈತನು ಕರ್ತನಾದಂತ ಯೇಸು ಕ್ರಿಸ್ತನ ಅಂತಕ್ಕಂಥ ಸತ್ಯ ಅವರಿಗೆ ಅರಿವಾಗ್ಲಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ಅವರೊಟ್ಟಿಗೆ ಇದ್ದಾನೆ. ಅವರು ಒಟ್ಟಿಗೆ ಇದ್ರು ಕೂಡ ಅವರು ಈತನು ಕರ್ತನಾದಂತ ಯೇಸು ಕ್ರಿಸ್ತನ ಅಂತಕ್ಕಂಥ ನಂಬಿಕೆ ಅವರಿಗೆ ಬರಲಿಲ್ಲ. ಯಾವಾಗ ಬಂತು ಎಂಬುದನ್ನು ನೋಡುವಾಗ 24ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ಬರುವಾಗ, ಆದರೆ ಅವರು ಆತನ ಗುರುತನನ್ನು ಹಿಡಿಯಲಿಲ್ಲ, ಅವರ ಕಣ್ಣು ಕಟ್ಟಿದ ಹಾಗಾಯಿತು. ನೋಡ್ರಿ, 3.5 ವರ್ಷಗಳ ಕಾಲ ಆತನು ಅವರೊಟ್ಟಿಗೆ ಜೀವಿಸಿದನು. ಹೀಗಿದ್ದಾಗ್ಯೂ ಕೂಡ ಅವರು ಆತನನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಣ್ಣುಗಳು ಮುಚ್ಚಿ ಹೋಗಿದ್ದವು. ಅವರ ಕಣ್ಣುಗಳು ಕಟ್ಟಿದಾಗಿದ್ದವು. ಅವರ ಕಣ್ಣುಗಳು ಕಟ್ಟಿದಾಗಿದ್ದರಿಂದ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಅವರು ಅರಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೇ ರಾತ್ರಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅವರ ಜೊತೆಗೆ ಊಟಕ್ಕೆ ಕುಳಿತುಕೊಂಡು ರೊಟ್ಟಿಯನ್ನ ಮುರಿದು ಮತ್ತೆ ಅವರಿಗೆ ಕೊಟ್ಟಾಗ ಆಗ ಅವರಿಗೆ ಗೊತ್ತಾಯಿತು, ಅಯ್ಯೋ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದು ಬಂದಿದ್ದಾನೆ ಅಂತಕ್ಕಂಥ ಸತ್ಯ ಅವರಿಗೆ ಗೊತ್ತಾಯಿತು. ನನ್ನ ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಸಭೆಗೆ ಹೋಗ್ತೇವೆ, ಅನೇಕ ರೀತಿಯಲ್ಲಿ ನಾವು ಕ್ರೈಸ್ತರೆಂಬುದಾಗಿ ನಾವು ಪ್ರತಿಬಿಂಬಿಸ್ಕೊಡ್ತೇವೆ. ಹೀಗಿದ್ದಾಗ್ಯೂ ಕೂಡ ಯಾಕೆ ನಮಗೆ ಸಮಾಧಾನವಿಲ್ಲ? ಯಾಕೆ ನಮ್ಮ ಕುಟುಂಬದಲ್ಲಿ ಐಕ್ಯತೆ ಇಲ್ಲ? ಯಾಕೆ ನಮ್ಮ ಕುಟುಂಬದಲ್ಲಿ ನಾವು ಹೊಂದಬೇಕಾದಂತ ಬಾಧ್ಯತೆಯಾದಂತ ಆಶೀರ್ವಾದವನ್ನು ಹೊಂದುತ್ತಾ ಇಲ್ಲ? ಒಂದು ವೇಳೆ ನಾವು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಲೋಟನ ಹೆಂಡತಿಯನ್ನ ನಾವು ನೆನಪಿಗೆ ತಂದುಕೊಳ್ಳದೆ ನಾವು ನಮ್ಮಷ್ಟಕ್ಕೆ ನಾವು ಜೀವಿಸ್ತಾ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಮ್ಮನ್ನ ಬಾಧಿಸ್ತಾ ಇವೆ. ನನ್ನ ಪ್ರಿಯರೇ, ಆದ್ದರಿಂದ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಮಾಧಾನವೇ ಆಗಿದೆ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಅವರಿಗೆ ಹೇಳಿದಾಗ ಅವರಿಗೆ ಸಮಾಧಾನ ಸಿಕ್ತು. ಆದ್ರೆ ಅವರು ಆ ಸಮಾಧಾನ ಹೊಂದಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ ನಂತರ ನೋಡ್ತೇವೆ ನಾವು ಆ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ ನಾವು, ಅವರು ರಾತ್ರಿ ಎಲ್ಲಾ ಬಲೆಯನ್ನು ಹಾಕಿ ಒಂದು ಮೀನು ಕೂಡ ಸಿಕ್ಕದೆ ಅವರು ದುಃಖಿತರಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ದಡದ ಮೇಲೆ ಆತನು ಅವರಿಗೋಸ್ಕರ ಕಾಯುತ್ತಾ ಕುಳಿತುಕೊಂಡಿದ್ದು ಅಲ್ಲಿ ನಾವು ನೋಡುವಾಗ ಕೆಂಡದ ಮೇಲೆ ಸುಟ್ಟಂತಹ ರೊಟ್ಟಿ,
ಸುಟ್ಟಂತ ಮೀನುಗಳನ್ನ ನೋಡಿ ನನ್ನ ದೇವರು ತಾನು ಅವರನ್ನ ಕುರಿತು, ಮಕ್ಕಳಿರಾ, ನಿಮಗೆ ತಿನ್ನುವುದಕ್ಕೆ ಏನು ಇಲ್ಲವೋ? ನಿಮಗೆ ಹಸಿವೆ ಆಗ್ತಾ ಇದೆಯಾ? ಬನ್ರಿ, ಈ ರೊಟ್ಟಿಯನ್ನು ಈ ಮೀನನ್ನು ತೆಗೆದುಕೊಂಡು ನೀವು ತಿನ್ನಿರಿ ಎಂಬುದಾಗಿ ಹೇಳುವಾಗ, ನನ್ನ ಪ್ರಿಯರೇ, ಶಿಷ್ಯರ ಹೃದಯ ಒಡೆದು ಹೋಯಿತು. ಶಿಷ್ಯರ ಕಣ್ಣುಗಳು ತೆರೆಯಲ್ಪಟ್ಟವು. ಅದಾದ ನಂತರ ಅವರು ಸಾಕ್ಷಿಗಳಾಗಿ ಬದುಕಿದರು. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಪೇತ್ರ ಯೋಹಾನರು ಈಗ ಏನ್ ಮಾಡಿದ್ರು? ಈಗ ಅವರು ಹಳೆಯ ಪೇತ್ರನಲ್ಲ, ಹಳೆಯ ಯೋಹಾನನಲ್ಲ. ಅವ್ರೇನ್ ಮಾಡಿದ್ರು? ಈಗ ಅವರು ಯೆರೂಸಲೇಮಿನ ದೇವಾಲಯದ ಬಳಿಗೆ ಬಂದರು. ಯೆರೂಸಲೇಮಿನ ದೇವಾಲಯದ ಬಳಿಗೆ ಬಂದಾಗ ಅಲ್ಲಿ ಸುಂದರವಾದ ದ್ವಾರ ಎಂಬತಕ್ಕಂಥ ಒಂದು ದ್ವಾರವಿದೆ. ಅಲ್ಲಿ ಒಬ್ಬ ಹುಟ್ಟು ಕುಂಟನ್ನು ಕುಳಿತುಕೊಂಡಿದ್ದಾನೆ. ಆತನ ಉದ್ದೇಶವಾದರೂ ಏನು? ಆತನ ಉದ್ದೇಶ ಭಿಕ್ಷೆ ಬೇಡುವಂಥದ್ದೇ ಆಗಿದೆ. ಈಗ ಪೇತ್ರ ಯೋಹಾನರು ಅದೇ ದಾರಿಯಲ್ಲಿ ಬರುವಾಗ ಆ ಹುಟ್ಟು ಕುಂಟನು ಅವರನ್ನ ನೋಡಿ, ಅವರಿಂದ ನನಗೆ ಏನಾದರೂ ಸಹಾಯವಾಗುತ್ತೆ ಎಂಬುದಾಗಿ ಆತನು ಆಸೆ ಗಣ್ಣಿನಿಂದ ನೋಡುವಾಗ, ಪೇತ್ರನು ತಾನೇ ಅವನನ್ನು ಕುರಿತು, ಬೆಳ್ಳಿ ಬಂಗಾರಗಳಂತೂ ನನ್ನಲ್ಲಿಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಎದುರಿನಲ್ಲಿ ನಡೆ ಎಂಬುದಾಗಿ ಹೇಳುವಾಗ, ನನ್ನ ಪ್ರಿಯರೇ, ಎದ್ದು ನಡೆದಾಡದನೆ ಎಂಬುದನ್ನು ನೋಡ್ತೇವೆ ನಾವು. ಇದು ಹೇಗೆ ಸಾಧ್ಯವಾಯಿತು? ಇದು ಹೇಗೆ ಸಾಧ್ಯವಾಯಿತು ಎಂಬುದಾಗಿ ನೋಡುವಾಗ, ಆತನ ಕಣ್ಣಿಗೆ ಕಟ್ಟಿದಂತಹ ಆ ಒಂದು ಬಟ್ಟೆ ಬಿಚ್ಚಲ್ಪಟ್ಟಿತು. ಆತನ ಮನಸ್ಸಿನಲ್ಲಿದ್ದಂತಹ ಕ್ಲೇಶಗಳು ದೂರವಾದವು. ಆತನು ಪೇತ್ರನಾಗಿ ಜೀವಿಸ್ತಾ ಇದ್ದನು. ಈಗ ಆತನು ಹೊಸಪನಾಗಿ ಜೀವಿಸ್ತಾ ಇದ್ದಾನೆ. ಆತನು ಹೊಸ ಪೇತ್ರನಾಗಿ ಜೀವಿಸ್ತಾ ಇದ್ದಾನೆ. ಆತನ ಎಲ್ಲ ಹಳೆಯ ಸ್ವಭಾವಗಳು ದೂರವಾದವು. ಆತನ ಅಂಜುಬುರುಕತನ, ಆತನ ಸಂಶಯದ ಜೀವಿತ, ಆತನ ದುಡುಕು ಸ್ವಭಾವ ಎಲ್ಲವನ್ನ ಆತನು ತ್ಯಜಿಸಿ ಬಿಟ್ಟನು. ಆತನು ಎಲ್ಲವನ್ನು ತ್ಯಜಿಸಿದ ನಂತರ ಕರ್ತನು ತಾನೇ ಅವನೊಟ್ಟಿಗೆ ಜೀವಿಸಿ ಅವರಿಗೆ ಬೇಕಾದಂತಹ ಬಲವನ್ನ ಕೊಟ್ಟನು. ಯಾವಾಗ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಆತನು ಅವರಿಗೆ ಅಭಿಷೇಕವನ್ನ ಕೊಟ್ಟು ಅವರಿಗೆ ಏನ್ ಮಾಡ್ತಾನೆ? ಈಗ ಆತನು ಪವಿತ್ರಾತ್ಮನ ವರಗಳನ್ನ ಕೊಟ್ಟನು. ಆ ಪವಿತ್ರಾತ್ಮನ ವರವನ್ನ ಹೊಂದಿದ ನಂತರ ಆತನು ಬದಲಾದನು. ನೋಡ್ರಿ, ಪವಿತ್ರಾತ್ಮನ ಬಲ ಹೊಂದುವುದಕ್ಕಿಂತ ಮುಂಚಿತವಾಗಿ ಪೇತ್ರನು ತಾನೇ ಸಮಾಧಾನವನ್ನು ಹೊಂದು ಎಂಬುದಾಗಿ ಹೇಳಿದ್ರು ಕೂಡ ಆತನು ಸಮಾಧಾನವನ್ನು ಹೊಂದಲೊಲ್ಲದೆ ಆತನು ಮೀನು ಹಿಡಿಯಲಿಕ್ಕೆ ಹೊರಟನು. ಆ ಪವಿತ್ರಾತ್ಮವರ ಹೊಂದಿದ ನಂತರ ಆತನ ಮನಸ್ಸು ಬದಲಾಯಿತು. ಆತನು ಬದಲಾದನು. ಈಗ ಆತನು ಕರ್ತನಾದಂತ ಯೇಸು ಕ್ರಿಸ್ತನು ಹೇಗೆ ಕುರುಡರಿಗೆ ಕಣ್ಣು ಕೊಟ್ಟು ಕುಂಟರಿಗೆ ಕಾಲು ಕೊಟ್ಟನೋ, ಅದೇ ಶಕ್ತಿ, ಅದೇ ಬಲವನ್ನ ಹೊಂದಿದವನಾಗಿ ಆತನು ಹುಟ್ಟು ಕುಂಟನಿಗೆ ಕಾಲನ್ನ ಕೊಡುವಷ್ಟರ ಮಟ್ಟಿಗೆ ಆತನು ಬಲ ಹೊಂದಿದನು. ಅವನನ್ನ ಕುರಿತು ಎಲ್ಲರೂ ಆಶ್ಚರ್ಯಪಟ್ಟು ನೋಡುವಾಗ, ಆಶ್ಚರ್ಯಚಕಿತರಾಗಿ ನೋಡುವಾಗ ಆತನು ಹೇಳುವಂತ ಮಾತೇನು ಗೊತ್ತಾ? ನೀವು ನನ್ನನ್ನು ಆಶ್ಚರ್ಯದಿಂದ ನೋಡುವಂಥದ್ದೇನು? ಈ ಶಕ್ತಿ ನನ್ನಿಂದ ಉಂಟಾಗಲಿಲ್ಲ, ಈ ಬಲ ನನ್ನಿಂದ ಉಂಟಾಗಲಿಲ್ಲ. ನೀವು ಯಾವಾತನನ್ನ ಶಿಲುಬೆಗೆ ಹಾಕಿಸಿದ್ದೀರೋ ಅದೇ ನನ್ನ ಸ್ವಾಮಿ ಆತನನ್ನು ಎದ್ದು ಬಂದಿದ್ದಾನೆ. ಆತ ನನಗೆ ಬಲವನ್ನ ಕೊಟ್ಟಿದ್ದಾನೆ. ಆ ಬಲದ ಮುಖಾಂತರವಾಗಿ ನಾನು ಇದೆಲ್ಲವನ್ನ ಮಾಡಿದ್ದೇನೆ ಎಂಬುದಾಗಿ ಆತನು ಸಾಕ್ಷಿ ಕೊಟ್ಟನು. ಪ್ರಿಯರೇ, ಈ ದಿನಗಳಲ್ಲಿ ಒಂದು ವೇಳೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಸಭಾ ಜೀವಿತದಲ್ಲಿ ನಾವು ಸಮಾಧಾನ ಹೊಂದಲೊಲ್ಲದೆ ಇದ್ದಾಗ, ನಾವು ಸಮಾಧಾನ ಇಲ್ಲದೆ ಇರುವಾಗ, ನಾವು ಹೊಸಬರಾಗಿ ನೂತನ ಜೀವಿತವನ್ನ ಜೀವಿಸುವಾಗ ಕರ್ತನು ತಾನೇ ಹೇಗೆ ಆ ಒಂದು ಪೇತ್ರ ಯೋಹಾನರಿಗೆ ಶಕ್ತಿಯನ್ನ ಕೊಟ್ಟನೋ ಅದೇ ಶಕ್ತಿ ನಮಗೂ ಆತನು ಕೊಡುವಂತವನಾಗಿದ್ದಾನೆ. ನಾವು ಕೂಡ ಅದೇ ಸಂತೋಷದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ತಾನೇ ಬಯಸುವಂತವನಾಗಿದ್ದಾನೆ. ಆಗ ತಾನೇ ನಾವು ಆದಿಕಾಂಡಗಳ ಪುಸ್ತಕದಲ್ಲಿ ನೋಡಿದ ಪ್ರಕಾರವಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದಂಥದ್ದು ಆತನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತ ಏನಕ್ಕೆ ಎಂಬುದಾಗಿ ನಮಗೆ ತಿಳ್ಕೊಂಡಿದ್ದೇವೆ. ನಾವು ಈ ಲೋಕದಲ್ಲಿ ನಾವು ಸಮೃದ್ಧಿಯಾಗಿ ಜೀವಿಸಲಿಕ್ಕೆ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆ ಸಮೃದ್ಧಿಯಾದಂತಹ ಜೀವಿತವನ್ನು ನಾವು ಹೊಂದಬೇಕಾದರೆ,
ಆ ಸಮೃದ್ಧಿಯಾದ ಜೀವಿತ ನಮ್ಮದಾಗಬೇಕಾದರೆ, ಆ ಸಮೃದ್ಧಿಯಾದ ಜೀವಿತದಲ್ಲಿ ನಾವು ಜೀವಿಸಬೇಕಾದರೆ ನಾವು ಐಗುಪ್ತ ದೇಶವನ್ನು ನಾವು ನೆನಪಿಗೆ ತಂದುಕೊಳ್ಳಬಾರದು. ಮತ್ತೆ ನಾವು ಫರೋಹನ ನೆನಪಿಗೆ ತಂದುಕೊಳ್ಳಬಾರದು. ಅಂದ್ರೆ ಏನು? ಸೈತಾನನನ್ನು ನಾವು ನೆನಪಿಗೆ ತಂದುಕೊಳ್ಳಬಾರದು. ಈ ಲೋಕವನ್ನು ನಾವು ನೆನಪಿಗೆ ತಂದುಕೊಳ್ಳಬಾರದು. ಇವರಿಬ್ಬರನ್ನು ನಾವು ನೆನಪಿಗೆ ತಂದುಕೊಳ್ಳಬಾರದು ಎಂಬುದಾಗಿ ನಾವು ನೆನೆಸುವಾಗ ನಾವು ಮೊದಲನೇದಾಗಿ ನಾವು ಈ ಲೋಕದಲ್ಲಿ ಯಾವ ಕಾರ್ಯಗಳನ್ನ ಮಾಡ್ತೇವೋ ಆ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಲೋಟನ ಹೆಂಡತಿಯನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಲೋಟನ ಹೆಂಡತಿಯು ಆಕೆ ಸ್ವಲ್ಪ ಪ್ರಮಾಣದಲ್ಲಿ ವಿಶ್ವಾಸಿಯಾಗಿದ್ದಂತಹ ಆತ್ಮಿಕನಾಗಿದ್ದಂತಹ ಲೋಟನ ಹೆಂಡತಿ ಆಗಿದ್ದಳು. ಆ ಲೋಟನು ಆಕೆಗೆ ಪೂರ್ಣ ಪ್ರಮಾಣದಲ್ಲಿ ಆತ್ಮಿಕವಾದ ಜೀವಿತವನ್ನು ಕಲಿಸಿಕೊಟ್ಟಿರಲಿಲ್ಲ. ಆದ್ದರಿಂದಲೇ ಆಕೆ ಅಲ್ಪ ಸ್ವಲ್ಪ ದೇವರ ವಾಕ್ಯವನ್ನು ತಿಳ್ಕೊಂಡವಳಾಗಿ ಆಕೆ ಈ ಲೋಕದ ಸಂಗತಿಗಳಿಗೆ ಮಾರು ಹೋಗಿ ಆಕೆ ಉಪ್ಪಿನ ಕಂಬವಾದಳು. ಯಾವ ಉಪ್ಪಿನ ಕಂಬವಾದಳು? ಕೆಲಸಕ್ಕೆ ಬಾರದೇ ಇರತಕ್ಕಂತಹ ಉಪ್ಪಿನ ಕಂಬವಾಗಿ ಆಕೆ ನಿಂತಳು. ಆ ಉಪ್ಪಿನ ಕಂಬವನ್ನು ನಾವು ನೆನೆಸಿಕೊಳ್ಳುವಾಗ ಉಪ್ಪು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದಾರ್ಥವೇ ಆಗಿದೆ, ರುಚಿ ಕೊಡುವ ಪದಾರ್ಥವೇ ಆಗಿದೆ. ಆದರೆ ಆಕೆ ಆ ಕೆಲಸಕ್ಕೆ ಬಾರದಂತ ಉಪ್ಪಿನ ಕಂಬವಾದಳು. ನಾವುಗಳು ಈ ಲೋಕದಲ್ಲಿ ಜೀವಿಸುವಾಗ ನಾವು ಉಪಯುಕ್ತ ಪಾತ್ರೆಯಾಗಿ ಕರ್ತನ ಮಗನಾಗಿ ಮಗಳಾಗಿ ನಾವು ಜೀವಿಸಬೇಕಾಗಿದೆ. ಒಂದು ವೇಳೆ ನಾವು ಯಾವ ಕ್ಷೇತ್ರದಲ್ಲಿ ಸೋತು ಹೋಗಿದ್ದೇವೆ, ಎಲ್ಲಿ ನಾವು ಬಿದ್ದು ಹೋಗಿದ್ದೇವೆ, ಎಲ್ಲಿ ನಾವು ಜಾರಿ ಹೋಗಿದ್ದೇವೆ, ಆ ಒಂದು ಕ್ಷೇತ್ರಗಳನ್ನು ನಾವು ನೆನಪಿಗೆ ತಂದುಕೊಂಡವರಾಗಿ ಕರ್ತನ ಬಳಿಯಲ್ಲಿ ನಾವು ಕಣ್ಣೀರಿಟ್ಟು ನಾವು ಮೊಣಕಾಲೂರಿ ಪ್ರಾರ್ಥಿಸಿ, ಕರ್ತನೇ ನನ್ನ ಕಣ್ಣುಗಳಲ್ಲಿರ್ತಕ್ಕಂಥ ಕಟ್ಟುಗಳನ್ನು ಬಿಚ್ಚು. ಒಂದು ವೇಳೆ ನನಗೆ ತಿಳಿದೇ ಇರ್ತಕ್ಕಂಥ ರಹಸ್ಯಗಳು ಈ ದಿನ ನನಗೆ ತಿಳಿದಿದೆ, ಆದ್ದರಿಂದ ನಾನು ನಿನ್ನ ಮಗನಾಗಿ ಮಗಳಾಗಿ ಜೀವಿಸಲಿಕ್ಕೆ ಆಗುವಾಗೆ ಬೇಕಾದ ಶಕ್ತಿಯನ್ನು ಬಲವನ್ನು ನನಗೆ ಒದಗಿಸಿಕೊಡು. ಆ ಶಕ್ತಿಯಲ್ಲಿ ನಾವು ಜೀವಿಸುವುದಕ್ಕೆ ಕೃಪೆ ಮಾಡಿ. ಈ ಲೋಕದಲ್ಲಿ ನಮಗೆ ಬೇಕಾದಂತಹ ಸಮಾಧಾನವನ್ನು ಶಾಂತಿಯನ್ನು ನಮಗೆ ಕೊಡುವಂತವನಾಗಿದ್ದಾನೆ. ಆತನು ಹೇಳಿದಂತ ಮಾತು, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ಕರ್ತನಾದಂಥ ಯೇಸು ಕ್ರಿಸ್ತ ಇರುವಂತಹ ಮನಃಶಾಂತಿ ಮತ್ತು ಸಮಾಧಾನ ನಮಗೆ ಬೇಕಾದರೆ ಉಪಯುಕ್ತ ಪಾತ್ರೆಯಾಗಿ ಕರ್ತನ ಮಗಳಾಗಿ ಜೀವಿಸಬೇಕು. ಆಗ ತಾನೇ ಕರ್ತನು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ದೇವರು ತಾನೇ ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ